ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಿವಪುತ್ರ ನಿಂಬಿಗಿಡದಂತ. ಪ್ರಾಪರ್ಲಿ ನಾನು ಅಥಣಿ ತಾಲೂಕು ನಾಗನೂರು ಪಿಕೆ ಗ್ರಾಮದವನು. ಬೇಸಿಕಲಿ ನಾನು ಕರ್ನಾಟಕದ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ನನ್ನದೇ ಆದಂಥ ಬಿಸ್ನೆಸ್ ಇದೆ, ಟೀಮ್ ವರ್ಕ್ ಇದೆ. ನಾನೊಬ್ಬ ಯೂತ್ ಎಂಟರ್ಪ್ರಿನರು. ಸುಮಾರು 5 ವರ್ಷಗಳಿಂದ ನನಗೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಾಡ್ತಾ ಇತ್ತು. ನಾನು ಲೋಕೂರ್ ಸರ್ನ 2 ಇಯರಿಂದ ಫಾಲೋಅಪ್ ಮಾಡ್ತಾಯಿದ್ದೆ. ಇದಕ್ಕಿಂತ ಮುಂಚೆನೂ ಲೋಕೂರ್ ಸರ್ ಹತ್ರ ಒಂದು ಸಲ ಫೈಲ್ಸ್ದು ಆಪ್ರೇಷನ್ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಕಿಡ್ನಿ ಸ್ಟೋನ್ ಆಪ್ರೇಷನ್ ಕೂಡ ಆಗಿತ್ತು ಲೋಕೂರ್ ಸರ್ದು ಹಳೆ ಹಾಸ್ಪಿಟಲಲ್ಲಿ. ಆಮೇಲೆ ಏನು ತೊಂದರೆ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾನೊಬ್ಬ ಬಿಸ್ನೆಸ್ ಕೋಚ್ ಆಗಿರೋದ್ರಿಂದ ಸಮ್ಟೈಮ್ಸ್ ಊಟ ಸರಿಯಾಗಿ ನಿದ್ರೆ ಇಲ್ದಿರೋ ಕಾರಣಕ್ಕಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆದಮೇಲೆ ಸ್ವಲ್ಪ ಅದು ಹೆವಿ ಆ್ಯಸಿಡಿಟಿ ಆಗಿ ಹಯಾಟಸ್ ಹರ್ನಿಯಾ ಆಗಿ ಅದು ಆ್ಯಸಿಡ್ ರಿಫ್ಲೆಕ್ಸ್ ಆಗಿ ಗಂಟ್ಲವರೆಗೂ ಊಟ ಬಂದು ಆಮೇಲೆ ಎನಿ ಟೈಮ್ ಚೆಸ್ಟ್ ಪೇನು, ತುಂಬ ಬರ್ನಿಂಗ್ ಡಿಸೈರ್ ಪೇನು ತುಂಬ ಕಾಡ್ತಾ ಇತ್ತು. 6 ಮಂತ್ಗೆ ಒಂದು ಸಲ ನಾನು ಲೋಕೂರ್ ಸರ್ ಹತ್ರ ಬರ್ತಾಯಿದ್ದೆ. ವರ್ಕ್ ಬ್ಯುಸಿ ಇದ್ದರೂ ಕೂಡ ಟ್ಯಾಬ್ಲೆಟ್ ರೆಫರ್ ಮಾಡ್ತಾಯಿದ್ರು, ತೊಗೊಳ್ತಾ ಇದ್ದೆ. ರೀಸೆಂಟ್ಲಿ ಸರು PH ಮ್ಯಾನೋಮೆಟ್ರಿ ಸ್ಟಡಿ ಮಾಡಿದರು. ಸೊ PH ಮ್ಯಾನೋಮೆಟ್ರಿ ಸ್ಟಡಿ ಆದಮೇಲೆ ಗೊತ್ತಾಯಿತು ಆ್ಯಸಿಡ್ ತುಂಬ ರಿಫ್ಲೆಕ್ಸ್ ಆಗ್ತಾ ಇದೆ ಅಂಥೇಳಿ. ಲೋಕೂರ್ ಸರು ಟ್ಯಾಬ್ಲೆಟ್ಸ್ ಬೇಡ ಕಂಟಿನ್ಯೂ ಮಾಡೋದು, ಇಮಿಡಿಯೇಟ್ಲಿ ಇದು ಸರ್ಜರಿ ಮಾಡೋಣ ಅಂತ ಹೇಳಿದರು. ಸೊ ಓಕೆ ಸರ್ ಅಂತ ಹೇಳಿದೆ. 28 ಮಾರ್ಚ್ 2025 ನಂದು ಸರ್ಜರಿ ಕೂಡ ಆಯಿತು. ಜಸ್ಟ್ ಒಂದು 20-25 ಮಿನಿಟ್ಸ್ ಸರ್ಜರಿ ಆಯಿತು. ನನಗೆ ಒಂದು ಖುಷಿ ವಿಚಾರ ಏನಂದರೆ, ಬೂಲ್ ಕೊಡಲಿಲ್ಲ ಸರ್, ಬೂಲ್ ಕೊಡೋದು ಬೇಡ, ಬೆನ್ನು ನೋವು ಆಗುತ್ತೆ ಅಂಥೇಳಿ ಕೈಯಲ್ಲಿನೇ ನನಗೆ ಸಲೈನ್ ಮಾಡಿ ನನಗೆ ಸುಂದು ಮಾಡಿ ಒಂದು 20 ಮಿನಿಟಲ್ಲಿ ಆಪ್ರೇಷನ್ ಮಾಡಿದರು. ಹೇಗೆ ಆಪ್ರೇಷನ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಆಪ್ರೇಷನ್ ಆಗಿ 2-3 ಇಯರ್ ಅಷ್ಟು ಪೇನ್ ಇತ್ತು. ಆಮೇಲೆ ನಾನು ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಲೋಕೂರ್ ಸರ್ ಕೂಡ ಡೈಲಿ 2-3 ವಿಸಿಟ್ ಮಾಡ್ತಾರೆ. ಸಂಡೇ ಕೂಡ ಲೋಕೂರ್ ಸರ್ ಆಫೀಸಿಗೆ ವಿಸಿಟಿಂಗ್ ಬಂದರು. ನನಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಡಾಕ್ಟರ್ಸ್ ಸಂಡೇ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಸರು ಮಾರ್ನಿಂಗು ಬಂದರು, ಈವ್ನಿಂಗು ಬಂದರು. ಸರ್ ನಮ್ಮ ಪಕ್ಕದಲ್ಲೇ ಬಂದು ಏನೂ ಆಗಲ್ಲ, ನೀವು ಇವಾಗ ಇಷ್ಟು ರಿಕವರ್ ಆಗಿದ್ದೀರಾ ಅಂತ ಹೇಳ್ತಾರೆ. ನರ್ಸಿಂಗ್ ಸ್ಟಾಫ್ ಈಸ್ ವೆರಿ ಗುಡ್, ತುಂಬ ಚೆನ್ನಾಗಿರೋ ಡಿಸಿಪ್ಲಿನಿಟಿ ಇದೆ, ಕ್ಲೀನಿಂಗ್ ಇದೆ. ಎವ್ರಿ 30 ಮಿನಿಟ್ ಆ್ಯಂಡ್ ಎವ್ರಿ 40 ಮಿನಿಟಿಗೆ ಒಂದು ಸಲ ಕ್ಲೀನಿಂಗ್ ಮಾಡ್ತಾರೆ. ಎವ್ರಿ 2 ಅವರ್ಸ್ಗೆ ಒಂದು ಸಲ PH ಸ್ಟಡಿ, ಆಮೇಲೆ BP ಚೆಕ್ ಮಾಡ್ತಾರೆ. ಆಮೇಲೆ ನರ್ಸ್ ಬಂದು ಟ್ಯಾಬ್ಲೆಟ್ಸ್ನ ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು ಎಲ್ಲ ಹೇಳ್ತಾರೆ. ಆಮೇಲೆ ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ, ಕರೆಕ್ಟ್ ಟೈಮಿಗೆ ಟಿಫಿನ್ ಬರುತ್ತೆ. ನಮಗೇನಾದರೂ ಪತ್ತೆ ಲಿಕ್ವಿಡ್ ತೊಗೊಳಕ್ಕೆ ಹೇಳಿದರೆ, ಗಂಜಿ ತೊಗೊಳಕ್ಕೆ ಹೇಳಿದರೆ ಅದನ್ನು ಅವ್ರಿಗೆ ಸಜೆಸ್ಟ್ ಮಾಡಿರ್ತಾರೆ ಲೋಕೂರ್ ಸರು, ಯಾವ ಪೇಷಂಟಿಗೆ ಏನು ಊಟ ಕೊಡ್ಬೇಕಂತೇಳಿ ಅದೇ ಊಟನ ತಂದು ಕೊಡ್ತಾರೆ. ಆಮೇಲೆ ಕರೆಕ್ಟ್ ಟೈಮಿಗೆ ಮಾರ್ನಿಂಗ್ ಟೀ ತಂದು ಕೊಡ್ತಾರೆ. ಆಮೇಲೆ ಹೊರಗಡೆ ವಾಕ್ ಮಾಡೋ ಟೈಮಲ್ಲಿ ನರ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಆ ಹಾಸ್ಪಿಟ್ಲ್ ಕೂಡ ಇಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಗುಡ್. ತುಂಬ ಖುಷಿ ಆಯಿತು ಇಂಥ ಒಂದು ಹಾಸ್ಪಿಟ್ಲಲ್ಲಿ ನಾನು ಒಂದು ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಹೇಳೋಕ್ಕೆ. ಬಟ್ ಲೋಕೂರ್ ಸರ್ ಪರ್ಸ್ನಲಿ ಈಸ್ ಮೈ ಗಾಡ್. ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸ್ ನೋಡ್ಬೇಕಂದ್ರೆ ಅವ್ರು ನನಗೆ ಗಾಡ್, ದೇವ್ರು ಇದ್ದಂಗೆ. ನನಗಷ್ಟೇ ಅಲ್ಲ, ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ, ಮಹಾರಾಷ್ಟ್ರ, ಸಾಂಗ್ಲಿ, ಮಿರಜ್, ಕೊಲ್ಲಾಪುರ್, ಸೊಲ್ಲಾಪುರ್, ವಿಜಯಪುರ, ಬೆಳಗಾವಿ, ಬಾಗಲಕೋಟ್, ಅಥಣಿ, ಗದಗ್, ಧಾರವಾಡ, ಎಂಟೈರ್ ತುಂಬ ಜನಕ್ಕೆ ಲೋಕೂರ್ ಸರ್ ಒಂಥರ, ಎಲ್ಲ ಭಾಗದ ಜನಕ್ಕೆ ಒಂಥರ ದೇವ್ರಿದ್ದ ಹಾಗೆ. ಅವರು ಸ್ವಲ್ಪ ಹೊಟ್ಟೆ ಮೇಲೆ ಕೈ ಇಟ್ಟರೆ ಸಾಕು, ಅರ್ಧ ಕಾಯಿಲೆ ಕಡಿಮೆ ಆದಂಗೆ. ಅಷ್ಟು ಎಕ್ಸ್ಪರ್ಟ್ ಇರುವಂಥ ಪರ್ಸ್ನಾಲಿಟಿ, ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್ಜರಿ ಅವಶ್ಯಕತೆ ಇಲ್ಲ ಅಂದರೆ ಬೇಡ ಅಂತಲೇ ಹೇಳ್ತಾರೆ. 2 ವರ್ಷ ನನಗೆ ಸರ್ಜರಿ ಬೇಡ ಅಂತಲೇ ಕಂಟಿನ್ಯೂ ಆಗಿ ನನಗೆ ಮೂವ್ ಮಾಡ್ಕೊಂಡು ಬಂದರು. ರೀಸೆಂಟ್ಲಿ ಅದು ನನಗೆ ಜಾಸ್ತಿ ಆಗಿದ್ದಕ್ಕೆ, ನಾನೇ ಜಾಸ್ತಿ ಫೋರ್ಸ್ ಮಾಡಿದ್ದಕ್ಕೆ ಓಕೆ ಡನ್ ಮಾಡೋಣ ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿದರು. ಸೊ ಲೋಕೂರ್ ಸರ್ ಈಸ್ ವೆರಿ ಗುಡ್ ಡಾಕ್ಟರ್ ಇನ್ ಎಂಟೈರ್ ನಾರ್ತ್ ಕರ್ನಾಟಕ ಆ್ಯಂಡ್ ಎಂಟೈರ್ ಇಂಡಿಯಾ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಯಾಕಂದರೆ 70-80 ಏಜ್ ಆಗಿದೆ ಡಾಕ್ಟ್ರಿಗೆ, ಎಷ್ಟು ಆ್ಯಕ್ಟಿವ್ ಇದ್ದಾರೆ, ಡೈಲಿ 2-3 ವಿಸಿಟ್ ಮಾಡ್ತಾರೆ, ಎನರ್ಜೆಟಿಕ್ ಇದ್ದಾರೆ. ಇದು ನಮಗೆ ನಂಬಲಿಕ್ಕೆ ಆಗಲ್ಲ, ಇಷ್ಟು ಸಪೋರ್ಟ್ ಇರೋ ಡಾಕ್ಟ್ರ್ ನಮಗೆ ಸಿಗ್ತಾರೆ ಅಂತೇಳಿ. ಆಮೇಲೆ ಸ್ವತಃ ಬಂದು ಹೊಟ್ಟೆ ಮೇಲೆ ಕೈ ಇಟ್ಟು ನನಗೆ ಸ್ಟಿಚ್ ಮಾಡಿದ್ದಾರೆ. ಅದು ಯಾವ ಥರ ಇದನ್ನು ಆಗ್ತಾಯಿದೆ ಎಲ್ಲ ನೋಡ್ತಾರೆ ಅವ್ರು ಬಂದು. ಖುಷಿ ಆಗುತ್ತೆ. ನಾನು ನೋಡಬೇಕು ಯಾವ ಥರ ಇವ್ರದ್ದು ಸಪೋರ್ಟ್ ಇದೆ ಅಂತೇಳ್ಬಿಟ್ಟು ಜನರಲ್ ವಾರ್ಡನ್ನ ಬುಕ್ ಮಾಡಿದೆ. ಆ್ಯಕ್ಚುಲಿ ನಾನು ಸ್ಪೆಷಲ್ ರೂಮ್ನ ಬುಕ್ ಮಾಡಬೇಕಂತಿದ್ದೆ. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನಾವು ಸ್ವಲ್ಪ ಹೈ ಕ್ವಾಲಿಟಿನ ನೋಡ್ತೀವಿ. ಬಟ್ ನನಗೆ ಅದು ಹ್ಯಾಬಿಟ್ ಇಲ್ಲ. ಜನರಲ್ ವಾರ್ಡಲ್ಲೇ ಬೆರೆಯೋಣ, ಎಲ್ಲ ಥರ ಫೆಸಿಲಿಟಿ, ಆಮೇಲೆ ಎಲ್ಲ ಥರ ಜನ ಸಿಗ್ತಾರೆ ಅಕ್ಕಪಕ್ಕ.
ನಮ್ಮ ಹಳ್ಳಿ ಕಡೆಯವ್ರು ಬಂದಿರ್ತಾರೆ ಅಂತ. ಸೊ ತುಂಬ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾರೆ. ಓನ್ಲಿ ಜನರಲ್ ವಾರ್ಡಲ್ಲೇ ಇಷ್ಟು ಕ್ಲೀನಿಂಗ್ ಮೇಂಟೈನ್ ಮಾಡ್ತಾರೆ, ಅದು ಹೇಳೋಕ್ಕಾಗಲ್ಲ. 30-40 ಮಿನಿಟಿಗೆ ಒಂದ್ಸಲ ಕ್ಲೀನ್ ಮಾಡ್ತಾರೆ. ಇನ್ನು ಸ್ಪೆಷಲ್ ರೂಮ್ ಆದರೆ ಇನ್ನು ಎಷ್ಟು ಹೈಟೆಕ್ ಸಪೋರ್ಟ್ ಮಾಡ್ಬೋದು ಅಂತ ನನಗೆ ಒಂದು ಕ್ಷಣ ಅದು ಇದನ್ನಾಯಿತು, ಖುಷಿ ಆಯಿತು. ಸೊ ಎವ್ರಿಥಿಂಗ್ ಇಸ್ ಗುಡ್. ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ. ನನಗೆ ಬೇರೆ ಬೇರೆ ಡಾಕ್ಟರ್ಸ್ ಎಲ್ಲ ಸರ್ಜರಿ ಮಾಡುವ ಅಂತ ಹೇಳಿದರು. ರೀಸೆಂಟ್ಲಿ ನಾನು ಮುಂಬೈಗೆ ಹೋಗಿದ್ದೆ, ಅಲ್ಲಿ ಕೂಡ ಹೇಳಿದರು 1.5 ಲ್ಯಾಕ್ ಡಿಮ್ಯಾಂಡ್ ಮಾಡಿದರು, 1.5 ಲಕ್ಷ. ಡೆಲ್ಲಿಯಲ್ಲಿ ಕೂಡ 1.5 ಲಕ್ಷ ಡಿಮ್ಯಾಂಡ್ ಮಾಡಿದರು. ಹುಬ್ಬಳ್ಳಿಯಲ್ಲಿ 1 ಲಕ್ಷ ಡಿಮ್ಯಾಂಡ್ ಮಾಡಿದರು. ಲೋಕೂರ್ ಸರ್ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟನ್ನು ನನಗೆ ಸಜೆಸ್ಟ್ ಮಾಡಿದರು. 50,000 ರೂಪೀಸ್ ಪ್ಯಾಕೇಜಲ್ಲಿ 5 ಡೇಸ್ ನಿಮಗೆ ವಿತ್ ಬೆಡ್ ವಿತ್ ಟ್ರೀಟ್ಮೆಂಟ್ ಈಸ್ ಫ್ರೀ. 50,000 ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದರು. ಸೊ ಮತ್ತು ಈಗ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ ಅಂದರೆ ಡೆಫಿನೆಟ್ಲಿ ಅವ್ರು ಡಿಸ್ಕೌಂಟ್ ಮಾಡೇ ಮಾಡ್ತಾರೆ. ಸೊ ಇಂಥ ಕಡಿಮೆ ರೇಟು, ಹೈಟೆಕ್ ಫೆಸಿಲಿಟಿ, ಸೊ ಇಟ್ ಈಸ್ ದ ಗಾಡ್ ಗಿಫ್ಟ್. ಸೊ ಥ್ಯಾಂಕ್ ಯು ಲೋಕೂರ್ ಸರ್ ಆ್ಯಂಡ್ ಸಿನರ್ಜಿ ಹಾಸ್ಪಿಟಾಲಿಟಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿನರ್ಜಿ ಹಾಸ್ಪಿಟಾಲಿಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಲೋಕೂರ್ ಸರ್. ಅಷ್ಟೇ ಅಲ್ಲ, ಹಾಸ್ಪಿಟ್ಲಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಏನೇ ಒಂದು ಬೇರೆ ಡಿಸೀಸ್ ಇದ್ದರೂ ಕೂಡ ನಾವು ಹೊರಗಡೆ ಹೋಗೋ ಹಾಗಿಲ್ಲ. ಬೇರೆ ಬೇರೆ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ. ಯೂರಾಲಜಿಸ್ಟ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಗ್ಯಾಸ್ಟ್ರೋ ಎಂಟ್ರೋಫಾಲಜಿಸ್ಟ್ ಇದ್ದಾರೆ, ಜನರಲ್ ಸರ್ಜನ್ ಇದ್ದಾರೆ, ಆಮೇಲೆ ಹಾರ್ಟ್ ಸರ್ಜನ್ ಇದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಎವ್ರಿಬಡಿ ಈಸ್ ಸಪೋರ್ಟಿವ್ ಪರ್ಸ್ನಾಲಿಟಿ. ಎಲ್ಲರೂ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಥ್ಯಾಂಕ್ ಯು ಆಲ್ ನರ್ಸ್ ಆ್ಯಂಡ್ ಆಲ್ ಸ್ಟಾಫ್ಸ್ ಆ್ಯಂಡ್ ಆಲ್ ಕ್ಲರಿಕಲ್ ಸ್ಟಾಫ್ಸ್ ಆ್ಯಂಡ್ ರಿಸೆಪ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಯಾವ ಡಾಕ್ಟರ್ಸ್ ಹತ್ರ ಹೋಗಬೇಕು, ಏನು ಮಾಡಬೇಕಂತೇಳಿ. ಆಮೇಲೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಈಸ್ ವೆರಿ ಸಪೋರ್ಟಿವ್. ಸೊ ಐ ಹೋಪ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಡೆಫಿನೆಟ್ಲಿ ಇಟ್ ಈಸ್ ಅನ್ಬಿಲೀವಬಲ್ ಸಕ್ಸಸ್. ಸೊ ಥ್ಯಾಂಕ್ ಯು ಸೋ ಮಚ್ ಲೋಕೂರ್ ಸರ್, ಪರ್ಸ್ನಲಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. सिनर्जी मल्टी स्पेशलिटी हॉस्पिटल